ಸುಮಾರು ಜನ ಲಂಚ್ ಬಾಕ್ಸ್ ರೆಸಿಪೀಸ್ನ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ಇವತ್ತು ಹಾಫ್ ಡೇ ಇತ್ತು, ಹಾಗಾಗಿ ನಾನು ಸ್ಯಾಂಡ್ವಿಚ್ನ ಪ್ಯಾಕ್ ಮಾಡಿದ್ದೆ. ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನು ಬೌಲಲ್ಲಿ 2 ಚಮಚದಷ್ಟು ಮೇಯೋನೀಸ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಪೌಡರ್, ಪಿಜ್ಜಾ ಮಿಕ್ಸ್, ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಎಷ್ಟು ಸ್ಪೈಸ್ ತಿಂತಾರೋ ಅದರ ಅಕಾರ್ಡಿಂಗ್ ಆಗಿ ನೀವು ಇದನ್ನ ಹಾಕೊಳ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ತರಕಾರಿಗಳಲ್ಲಿ ನಾನಿಲ್ಲಿ ಬರೀ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಬಳಸ್ತಾ ಇದ್ದೀನಿ. ಎರಡನ್ನೂ ಒಂದು ಸ್ಲೈಸರ್ ಸಹಾಯದಿಂದ ಈ ರೀತಿಯಾಗಿ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಇದರಿಂದ ಎಕ್ಸೆಸ್ ಮಾಯಿಶ್ಚರ್ ಎಲ್ಲ ಸೋಕ್ ಆಗುತ್ತೆ ಮತ್ತು ಸ್ಯಾಂಡ್ವಿಚ್ ಸಾಗಿ ಆಗಲ್ಲ. 2 ಬ್ರೆಡ್ ಸ್ಲೈಸಸ್ ಮೇಲೆ ಮುಂಚೆ ಮಾಡಿಟ್ಕೊಂಡಿರುವಂಥ ಸ್ಪ್ರೆಡ್ನ ಮಿಕ್ಸ್ ಮಾಡೋಣ. ನಾನಿಲ್ಲಿ ವೈಟ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ, ನೀವು ಬೇಕಂದರೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ದಿನಾಗ್ಲೂ ನಾನು ಅವನಿಗೆ ಹೆಲ್ದಿ ಫುಡ್ಡೇ ಕೊಡ್ತೀನಿ. ಕೆಲವೊಮ್ಮೆ ಜಂಕ್ ಇಸ್ ಫೈನ್, ಅಷ್ಟೊಂದು ಜಂಕ್ ಇಲ್ಲ. ತರಕಾರಿಗಳನ್ನು ಬಳಸ್ತಾ ಇದ್ದೀನಿ. ಈ ರೀತಿ ಎಲ್ಲ ತರಕಾರಿಗಳನ್ನು ಇಟ್ಟು ಇದ್ರ ಮೇಲೆ ನಾನು ಮೊಜರೆಲ್ಲಾ ಚೀಸನ್ನು ಹಾಕ್ತಾ ಇದ್ದೀನಿ. ಚೀಸ್ ಅಂದರೆ ಮಕ್ಕಳಿಗೆ ತುಂಬಾನೇ ಇಷ್ಟ. ಮೊಜರೆಲ್ಲಾ ಚೀಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಚೀಸ್ ಸ್ಲೈಸನ್ನು ಹಾಕಿ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಸ್ವಲ್ಪ ಪಿಜ್ಜಾ ಮಿಕ್ಸನ್ನು ಹಾಕಿ ಈ ಬ್ರೆಡ್ ಸ್ಲೈಸನ್ನು ಕವರ್ ಮಾಡಿ